ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಪಿರಾಮಿಡ್ ಪಿರಾಮಿಡ್ ವ್ಯಾಲಿಗೆ ಹೋಗ್ತಿದ್ದೀವಿ ರೀ. ಅದು ಕನಕ್ಪುರ್ ರೋಡ್ ಹತ್ರ ಐತಿ, ಕನಕ್ಪುರ್ ಸೈಡ್ ಐತಿ. ಸೊ ಅಲ್ಲಿ ಹೋಗೋಣ ಅಂತ. ಸೊ ಫ್ರೆಂಡ್ಸ್, ನಾವಿವಾಗ ಎಲ್ಲಿದ್ದೀವಿ? ಇಲ್ಲಿದ್ದೀವಿ. ನಾಷ್ಟ ಮಾಡೋಣ ಅಂತ ಗಾಡಿ ತಪ್ಪಿಸಿದ್ವಿ. ಅಲ್ಲಿ ನಾಷ್ಟ ಮಾಡೋದು ಮಾಡಬೇಡ, ಪಫು ಅದನ್ನ ಇದನ್ನ ತಿನ್ನು. ನೋಡ್ರಿ, ಅಲ್ಲಿ ಇಡ್ಲಿ ಸಾಂಬಾರು ಮಸ್ತ್ ಆಗಿತ್ತ. ಅಲ್ಲಿ ತಿನ್ನೋದ್ ಬಿಟ್ಟು ಇಲ್ಲಿ ಬಂದು ಪಫ್ ತಿನ್ನಾಕತ್ತ. ಸೊ ನಾಷ್ಟ ಐತ್ರಿ. ನಾಷ್ಟ ಮಾಡ್ಕೊಂಡು ಮತ್ತು ಹೊಂಟಿ ಮತ್ತು ಕನಕ್ಪುರನ ಇದು. ಪಿರಾಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. మన బడి బరేకోలం కాదు ಇದು ಪ್ಲೇಸ್. ಏನು 5 persons. ಸೊ ಇದೇ ಪ್ಲೇಸು ಬಂದಿರೋದು ನಾವು. ಸೊ ನಾವು ಇಲ್ಲಿ ಪಿರಾಮಿಡ್ ವ್ಯಾಲಿಗೆ ಬಂದೇವ್ರಿ. ಸೊ ಪ್ಲೇಸ್ ಹಿಂಗೈತೆ, ನೀವು ನೋಡ್ಬೋದು. ಸೊ ನೆಕ್ಸ್ಟ್ ನಾವಿವಾಗ ಧ್ಯಾನ ಮಾಡಕ್ಕೆ ಹೋಗ್ತಿದ್ದೀವಿ. ಅಲ್ಲಿ ಒಳಗೆ ಮೊಬೈಲ್ ಅಲೌ ಇಲ್ಲ. ಸೊ ಒಂದು ಅರ್ಧ ತಾಸು ಅಲ್ಲೇ ಒಳಗಡೆ ಫುಲ್ ಪೀಸ್ ಐತಿ. ಸೊ ಯಾರಿಗೂ ಮೊಬೈಲ್ ಅಲ್ಲಿ ನಾಟ್ ಇವನ್ ಫೋಟೋ ಏನೂ ತೊಗೊಳಕ್ಕೆ ಬಿಡೋಂಗಿಲ್ಲ. ಸೊ ಅಲ್ಲಿ ಹೊಂಟೀವ್ರಿ ನಾವು. ಚಪ್ಪಲ್ ಕಳೆದ್ರೆ ಆಮೇಲೆ ಸೆಕ್ಯೂರಿಟಿ ತೆಲ್ ಬಿಡೋದು ಇಲ್ಲೇ ಬಿಡ ಬರ್ರಿ. ಒಳಗೆ ಹೊಂಟೀವ್ರಿ ನಾವು. ಸೊ ಇಲ್ಲಿ ಮೊಬೈಲ್ ತೊಗೊಂಡು ಹೋಗಂಗಿಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಹೋಗಿ ಒಂದು 40 ಮಿನಿಟ್ಸ್ 1 hour ಧ್ಯಾನ ಮಾಡಬೇಕು ಅಂತ ಇದ್ದೀವಿ. ಸೊ ಆಮೇಲೆ ತೋರಿಸ್ತೀನಿ ಅಂತೆಲ್ಲ. ಶಿಲ್ಬಾ ಬಾ. ಬರಾತೀನಿ ರೀ, ನಾ ಇದಕ್ಕಂತ ನಾ ಬಂದಿರೋದ್ರಿ. ಬನ್ನಿ ಮೇಡಮ್. video. ನಂದು ಮ್ಯಾಜಿಕ್ ರೀ. ಮ್ಯಾಜಿಕ್ ಒನ್ ಅಲ್ಲ, ಇದರಲ್ಲೇನೋ ಇದೆ, ಬಟ್ ಏನು ಬೀಳಲ್ಲ, ಅದು ಬೀಳಲ್ಲ. ಇದೆಲ್ಲ ಅದೇ ಬಿದ್ದರೆ ನೀವೇ ಕೊಡೋದು. ಸೈಲೆಂಟ್ ಆಗೈತಿ, ಸುಮ್ಮನೆ ನೀ ತಗೋ. ಏನು ನನಗೆ ಯೂಸ್ ಆಗೋದು?
ಮಿರರ್ ನಂಗೆ ಇಷ್ಟು ಸಣ್ಣ ಸಾಲ ನಂದೇ ಇದು ನಾಂದೇ ಅಲ್ಲ. ಇದು ಟೈಮ್ ಕ್ಲಾಕ್ ಇಡ್ತಾರಲ್ಲ. ಹಾಂ ಸೌಂಡ್ ಕೇಳಿಸ್ತಿದ್ರಿ? ಹಾಂ ಸಣ್ಣ ಕೇಳುತ್ತೆ. ಸೌಂಡೇ ಬರ್ತದೆ ನೋಡ್ರಿ. ಜಿರಾಫೆ ಜಿರಾಫೆನೂ ಒಂಟೆನಾ? ಜಿರಾಫೆ ಒಂಟೆ ಅಲ್ಲ, ಜಿರಾಫೆ ಅದು. ಕಲರಿನ ಜಿರಾಫೆ. ಐಶಿ ಇದು ಐತ್ಲ ಮನೆಯೊಳಗೆ ಬೇರೆದು ಬುಕ್ ಇದೆ ನೋಡು, ಯಾವ್ದಾರು ಬೇರೆ ಬುಕ್ ಅದೇ ನೋಡ್ತೀವಿ ಯಾವ ಚೆನ್ನಾಗಿದೆ. ಎಷ್ಟಿಲ್ಲಲ್ಲ illusions. ಐತೆ ಅನ್ಸುತ್ತದ ಮೇ ಬಿ. See here, the price is 399, but ಅದ ಹೊರಗಡೆ just 150 or 200 ಗೆ ಸಿಗುತ್ತೆ ಬುಕ್. ಬೇಡ ಬಿಡು, ಹೊರಗಡೆ ತೊಗೊಂಡ್ರೆ ಆತು. ಹೊರಗೆ ತೊಗೊಂಡ್ರೆ ಆತು ಬಿಡು ಹಂಗಂದ್ರೆ. 399 is very much high yaar. ಏನು ತೊಳಾತ್ರೇನ್ರಿ? ನಮ್ಮ ತರಬೇಕಾಯ್ತು ರೀ ಸ್ಪೀಕರ್. ಅದೇ ಮೊಬೈಲಿಗೆ ಕನೆಕ್ಟ್ ಆಗ್ತಿಲ್ಲ ಅಂತ. ಅರ್ಧ ಗಂಟೆ ಪಿರಾಮಿಡ್ ಒಳಗೆ ಹೋಗಿದ್ವಿ ರೀ, ಧ್ಯಾನ ಮಾಡಿ. ಇವಾಗ ಇಲ್ಲಿ ಅವರು ಬ್ಲೂಟೂತ್ ಏನೋ ತೊಗೊಳತ್ತಾರ, ಸೊ ಹಂಗಾಗಿ ವೆಯ್ಟ್ ಮಾಡತ್ತೀವಿ. ನಮ್ಮ ಜೀಜು ಮತ್ತು ನನ್ನ ತಮ್ಮ ಅವರು ಬ್ಲೂಟೂತ್ ಏನೋ ತೊಗೊಳತ್ತಾರ, ಸೊ ಅವ್ರಿಗೆ ವೆಯ್ಟ್ ಮಾಡತ್ತೀವಿ. ಒಟ್ಟು ಇವಾಗ ದಿವಸ ಖಾಲಿ ಆಗ್ಬಿಡ್ತು. ಅಲ್ಲಿ ಬಿಡ್ರೆ ಎಷ್ಟು ದಿನ ಆಯ್ತು. ಅವರ ಬಾಕ್ಸ್ ಮಾಡಿ ಸೊ ಅವತಾರಗಳು ನಂದು. ಹಲೋ ಮೇಡಮ್, ಯಾವ ಸ್ಟೂಡೆಂಟ್ಸ್ ಕರ್ಕೊಂಡು ಬಂದಿದ್ದೀರಾ? ವೆರಿ ಯು ಆರ್ ದ ಓನ್ಲಿ ಕಿಡ್. ಇಲ್ಲದಾರಲ್ಲ ಕಿಡ್ಸ್, ಇವನ್ನೆಲ್ಲ ಕರ್ಕೊಂಡ್ಬಂದಿದ್ದೀನಿ. ನಾ ಪಿ ಟೀಚರ್ ಅಂದರೆ ಕ್ಯಾಪ್ ಹಾಕೊಂಡಿದ್ದಕ್ಕೆ. ಸೊ ಎಲ್ಲಾನು ಪಿಕ್ನಿಕ್ ಕರ್ಕೊಂಡ್ಬಂದಿದ್ದೀವಿ. ಫ್ಯಾನ್ಸ್ಗಳು ಸೊ ನಾವು ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಡ್ಬಂದಿರಿ. ಏನು ಅಷ್ಟೊಂದು ಇದು ಸಿಗಂಗಿಲ್ರಿ, ಬರೀ ಅಷ್ಟು ಸ್ಯಾಂಡ್ವಿಚ್ಚು ಫಾಸ್ಟ್ ಫುಡ್ ಸಿಗ್ತದೆ ಜಾಸ್ತಿ. ಸೊ ಸ್ನ್ಯಾಕ್ಸ್ ಅಷ್ಟು ಸಿಗ್ತದೆ. ಸೊ ನಾವು ಪುಳಿಯೋಗರೆ ಇಡ್ಲಿ ಅಂತ ಮಾಡ್ಕೊಂಡ್ಬಂದಿವಿ. ಫ್ರೂಟ್ ಕೇಕ್ ಮತ್ತು ಪುಳಿಯೋಗರೆ ತಿಂದ್ಬಿಟ್ಟು ಗೇಮ್ಸ್ ಆಡೋಣಂತ್ರಿ. ಸೊ ಗೇಮ್ಸ್ ಬ್ಯಾಡ್ಮಿಂಟನ್, ಕ್ರಿಕೆಟ್ ಅದೆಲ್ಲ ತೊಗೊಂಬಂದಿರಿ. ಬ್ಯಾಟು, ಬಾಲು ಮತ್ತು ಬ್ಯಾಡ್ಮಿಂಟನ್ ಸ್ಟೆಪ್ಸ್ ಎಲ್ಲ ತೊಗೊಂಬಂದಿದ್ದೀವಿ. ನೋಡೋಣ ಅಂತ, ಹಾಡೋಣ, ತೋರಿಸ್ತೀನಿ ಅಂತ ನಿಮಗೆಲ್ಲ. ಓಕೆ, ಶಾರ್. ಬರಾಬರ್ ಬರ್ತೀನಿ. ಏನಿಂದ ಮಾಡ್ಬಿಟ್ಟು ಸಾಕು. ನಾನು ಬರಾಬರ ಹೊಳಿತಾ ಇದ್ದೀನಿ. ಜಾಸ್ತಿ ಹೆಂಗ ನಗತದೆ. ಸ್ಟೋರಿ ಮೊನ್ನೆ ಬುಕ್ ಓದಾತಿದ್ಲಲ್ಲ, ಪೇಜ್ ಒಳಗೆ ಏನಿಲ್ಲ ಅಂತ ಸುಮ್ಮನೆ ಕ್ಯಾಂಡಿಡೇಟ್ಗೋಸ್ಕರ ಏನಾರು ಹೇಳ್ಬೇಕಲ್ಲ. ಏನಾರು ಹೇಳ್ರಿ ನೀವೇನಾರು ಹೇಳ್ರಿ. ಗಾಡಿ ಇನ್ನೊಂದ್ಸಲ ಮಾಡ್ರಿ, ಭಾಳ ಓವರ್ ಅನ್ನಕ್ಬಿಟ್ಟಿರಿ. ಕಾಮಿಡಿ ಬರ್ತದೆ. ಅಲ್ಲ ಆ ಕಡೆ ಐತ್ರಿ ಹೂವ, ಸುಮ್ಮನೆ ಹಿಂಗೆ ನೋಡಿ ಹಿಂಗೆ ಮಾಡ್ದಂಗೆ ಮಾಡ್ರಿ. ಹಾಂ, ಹಂಗೆ ಮ್ಯಾಗ ನೆಳ ಬೀಳತ್ತೆ ಪ್ಯಾಡಿ ಮೂರನೇ ಬಂದ್ರೆ ಬರ್ರಿ ಸಾಕು ಬಾ, ನೀನು ತೆಗಿತೀನಿ ಬಾ, ತೆಗಿತೀನಿ ತುಂಬ ನಿಂದ ಮಂಜು.
ಸರಿ ಆಯ್ತಾ. ನೆಕ್ಸ್ಟ್ ನೀವೇನ್ರಿ? ನೋಡಿ ಫ್ರೆಂಡ್ಸ್, ಅಯ್ಯೋ ತೆಗಿ, ಕ್ಯಾಪ್ಚರ್ ಆಗತ್ತಿಲ್ಲ ಆಕಿಗೆ. ನೋಡಿ ಫ್ರೆಂಡ್ಸ್, ಅವಳಿಗೆ ಶಟಲ್ ಕಾಕೆ ಬರಲ್ಲ ಆದರೂ ಹೋಗ್ಬಿಟ್ಟು ಹಿಂಗೆ ಆಡ್ತಿದ್ದಾಳೆ ನೋಡಿ. ವಾ, ವಾಟ್ ಎ ನೈಸ್ ಪ್ಲೇಯರ್. ಮುಗಿತಾಡ್ರಿ. ಇಲ್ಲಿ ಪ್ರೇಕ್ಷಕರು ಕೂತಿದ್ದಾರೆ. ಔಟ್ ಬೈ ಔಟ್ ಅಂತ ಕೊಡೋ. ಎಲ್ಲಿ ಬರೀ ಬೀಳೋದ ತುಳೋದಾಗುತ್ತೆ. ಬೆಟರ್ ಆಕ್ಚುಲಿ. ಇಬ್ರು ಬಗ್ಗದೇ ಇಲ್ಲ, ಕಾಕ್ ಬಿದ್ರೆ ನೀ ತಗೋ ನಾ ತಗೋ ಅಂತ. ನೋಡಿ ಹೆಂಗ ಆಡ್ತಿದ್ದಾಳೆ ಶಟಲ್ ಕಾಕ್ ಅಂತ. ಇವರು ಸ್ಕೂಲಲ್ಲಿ ಸ್ಪೋರ್ಟ್ಸಲ್ಲಿ ಚಾಂಪಿಯನ್. ಇಲ್ಲಿ ಬ್ಲೂ ಕಲರ್ ಹಾಕೊಂಡಿದ್ದಾರೆ ಇವರು. ಇವಳು ಡಿಗ್ರಿಯಲ್ಲಿ ಚಾಂಪಿಯನ್. ಅದೇ ಹೆಂಗ್ ಚಾಂಪಿಯನೋ ಗೊತ್ತಿಲ್ಲ ಸ್ಪೋರ್ಟ್ಸಲ್ಲಿ. ನೋಡಿ, she is one of the top student in school but not in sports. ಸರಿ ಗಂಗೂಬಾಯಿ, ಸಾಕು ಸರಿ. ಇಷ್ಟೊತ್ತು ಗೇಮ್ಸ್ ಆಡ್ತಾ ಇದ್ವಿ. ಸೊ ಕುತ್ಕೊಂಡಿದ್ದೀವಿ, ಮುಖ ಎಲ್ಲ ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಮೈ ಗಾಡ್, ಎಷ್ಟೊಂದು ದಿವಸ ಇದ್ರಿ. ಫೋಟೋ ಬರ್ತಿತ್ತು, ಚೆನ್ನಾಗಿದೆ. ನೀ ಬ್ಲರ್ ಬರತ್ತಿ ಕೇಳ ಬಗ್ಗೆ ಫೋಟೋ ತೆಗಿ ನಿಂದ. ನೀ ಫೋಟೋಗ್ರಾಫ್ ತಗೋತಿ ಅಂತ. ಸೊ ಪ್ಯಾಕಪ್ ಮಾಡತ್ತೀರಿ. ಪಿಕ್ನಿಕ್ ಮುಗೀತು. ಸೊ ಇವಾಗ ಮನೆಗೆ ಹೊಂಟಿವ್ರಿ ನಾವು. ಎಷ್ಟು ಕರು ಬರತ್ತಿ ನಾನು ಕರಗಿದ್ದ ಕರಗ ಬರೋದು. ಇನ್ನೊಂದ್ಸತ ಹೇಳ್ರಿ. ಎಷ್ಟು ಕರು ಬರತ್ತಿ ನಾನು ಕರಗಿದ್ದ ಕರಗ ಬರೋದು. ಕರಗಿದ್ದಾರೆ ಕರಗ ಬರೋದು. ನಾನು ಬೆಳಗ್ಗೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಇವಾಗ ಮನೆಗೆ ಹೊಂಟೀವ್ರಿ. ಎಲ್ಲ ಗೇಮ್ಸು ಮತ್ತು ಪಿರಾಮಿಡ್ ಒಳಗೆ ಧ್ಯಾನ ಮಾಡಿ ಆಯ್ತು. ಫುಲ್ ಧ್ಯಾನ. ಸೊ ಆಯ್ತು, ಸೊ ಹೊಂಟೀವಿ. ನಿಮ್ಮ ಚಿರಗಿರಿ ತೊಗೊಂಡ್ರೆ ತೊಗೊಂಡು ಹೊಂಟಿರ. ಹಾಂ, ಕರು ಬರೈತಿ, ಫೋಟೋ ತೊಗೊಂಡ್ಬಿಡು. ಸ್ವಲ್ಪ ಬರೋದು. ಸೊ ಬೆಳಿಗ್ಗೆ ಬಂದಿದ್ವಿ. ಇಟ್ಸ್ ಟೈಮ್ ಟು ಗೋ ಬ್ಯಾಕ್ ಟು ಹೋಮ್. ನೋಡ್ರಿ ಅವರು 100 ಮೀಟರ್ ಇದನ್ನ ಇಡ್ಬೇಕು ಅನ್ಸುತ್ತೆ. ಒನ್ ಡೇ ಪಿಕ್ನಿಕ್ ಮುಗಿತೇನ್ರಿ? ಮುಗಿದ್ ನೋಡ್ರಿ. ಈಗ ಕ್ಯಾಮ್ರಾ ಫುಡ್ಡು ಎಲ್ಲ ಇಟ್ಕೊಂಡು ಮನೆಗೆ ಹೊಂಟಿರ್ತಾಗ. ಸೊ ಇವಾಗ ಮನೆಗೆ ಹೋಗ್ತಿದ್ದೀವಿ. ಮನೆಗೆ ಹೋಗಿ 4 o'clock ಲಾಗೌಟ್. ಆ್ಯಂಡ್ ಅಗೇನ್ ನಾಳೆಯಿಂದ ಕೆಲಸ ಮಾಡಬೇಕು. ಬರ್ರಿ. ಏ ಸಾಕು ಬಾ ಹೋಗೋಣ. ಇನ್ನೂ ಇವ್ರದ್ದು ಮುಗ್ದಿಲ್ಲ ರೀ ಗೇಮ್ಸ್. ಕ್ರಿಕೆಟ್ ಆಡ್ಲಿಕ್ಕತ್ತಾರ. ಇಂದ್ರ ಫೀಡಿಂಗ್ ಮಾಡ್ಬಾ. ನೋಡಿ ಬಾ, ಇಂಥ ಬಾಲ್ ನೋಡಿ. ಹೆಂಗ್ ಬ್ಯಾಟಿಲ್ಲ ಸೀದಾಡಿ ಆಕೆ ಮುಂದಕ್ಕೆ ಹಾಕ. ಈಗ ಹಂಗೆ ಓ ವಾವ್ ವಾವ್. ಸಾಕು ಒಂದೇ ಮ್ಯಾಟ್ಗೆ. ನೋಡ್ರಿ ಹೋಗೋಣ. ಸೊ ಇವಾಗ ಹೊಂಟಿವ್ರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಗೇಮ್ಸ್ ಮತ್ತು ಮೆಡಿಟೇಷನ್ ಅದೆಲ್ಲ ಮಾಡಿದ್ರಿ. ಸ್ವಲ್ಪ ಗೇಮ್ಸ್ ಒಂದಿಷ್ಟು ಆಮೇಲೆ ಒಂದು ತಾಸು ಮೆಡಿಟೇಷನ್ ಮಾಡಿದ್ದೀರಿ. ನಿಮ್ಗೇನಾದರೂ ಮನಃಶಾಂತಿ ಬೇಕಂದ್ರೆ
ಆರಾಮಾಗಿ ಪೀಸ್ ಆಫ್ ಮೈಂಡ್ ಪೀಸ್ ಆಗಿರೋ ಜಾಗ ಬೇಕಂದ್ರೆ ನೀವು ಇಲ್ಲಿ ಬರ್ಬೋದು. ಇದು ಭಾಳ ಅಂದರೆ ಭಾಳ ಶಾಂತವಾಗೈತೆ ರೀ. ಸೊ ನಿಮ್ಮದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಯಾರ ಜೊತೆ ಏನಾದರೂ ಬರ್ಬೋದು. ನಿಮ್ಮ ಮನೆಯಾಗಿನ ಊಟನೂ ಕಟ್ಕೊಂಡು ಇಲ್ಲ ಏನಾದರೂ ತೊಗೊಂಡು ಬಂದು ಇಲ್ಲಿ ಆರಾಮಾಗಿ ಕುತ್ಕೊಂಡು ತಿನ್ಬೋದು ರೀ. ಮಸ್ತ್ ಇತ್ತು ಪ್ಲೇಸ್. ಸೊ ಇವಾಗ ಮನೆಗೆ ಹೋಗ್ತೀವಿ. ಬೆಟರ್. ಹಾಂ, ಡೇ ಮಸ್ತ್ ಇತ್ತು. ನಾವೆಲ್ಲರೂ ಮಜಾ ಮಾಡಿದ್ವಿ. ನನ್ನ ತಮ್ಮ, ಜೀಜು, ಅಕ್ಕ ಮತ್ತು ನನ್ನ ತಂಗಿ ಎಲ್ಲ ಒಂಥರ ಮಜಾ ಇತ್ತು. ಸೊ ಸಂಡೇ ಮುಗೀತು, ಮತ್ತೆ ನಾಳೆ ಹೋಗಿ ಲಾಗಿನ್ ಆಗಬೇಕು. ಸೊ ಮತ್ತು ಅದೇ ಕೆಲಸ ಒಂದು ವಾರ ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವೀಕ್ವರೆಗೂ ಹಿಂಗೆ ಏನೋ ಕೆಲಸ ಮಾಡ್ಕೊತಿರ್ಬೇಕು. ನೆಕ್ಸ್ಟ್ ವೀಕೆಂಡ್ ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ. ಬಟ್ ವೀಕೆಂಡ್ ಎಲ್ಲರೂ ಹೋಗ್ತಿದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಇರ್ತದೆ ನಮ್ಗೆ. ಸ್ಪೆಷಲಿ ಕಾರ್ಪೊರೇಟ್ನಾಗ ವರ್ಕ್ ಮಾಡೋರಿಗೆ ಎಲ್ಲರೂ ಹೋಗ್ತಿರ್ಬೇಕು. ಇಲ್ಲಾಂದ್ರೆ ಮೆಂಟಲಿ ಸಖತ್ ಪ್ರೆಷರ್ ಆಗಿರ್ತೈತಿ ವರ್ಕ್ ಮಾಡಿ. ಸೊ ಎಲ್ಲರೂ ಸ್ವಲ್ಪ ಹೊಸ ಪ್ಲೇಸಸ್ಗೆ ಹೋದ್ರೆ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ನಮ್ದು ಆ ಥರ ಮೈಂಡ್ ಸೆಟ್ ಐತಿ. ಸೊ ಹೆಂಗೆ ಬೇರೆದವ್ರದ್ದು ಗೊತ್ತಿಲ್ಲ. ಸೊ ಡೇ ಮಸ್ತ್ ಇತ್ತು ಇವತ್ತು. ಫುಲ್ ಸಂಡೇ ಮುಗೀತು. ಮನೆಗೆ ಹೋಗ್ತೀವಿ, ಸಂಜೆ ಆಗುತ್ತೆ. ಸೊ ಚಾ ಕುಡಿದು ಊಟ ಮಾಡಿ ಮಕ್ಕೋತೀರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಮತ್ತೆ ವೀಕೆಂಡ್ ಸಿಗೋಣಂತ. ನೋಡು ಎಷ್ಟೊಂದು ಕೇಳು ಉಳಿದಾನೆ ಕೇಳು. ನೀರು ಕೊಡಲ್ಲ ಅವರು. ಇಲ್ಲಿ ಹಣ್ಣು ಹೆಂಗೆ 17 ಕಡಿಮೆ ಮಾಡು. ಹೊರಗಡೆ 70-90 ಮಾಡ್ತಾರ ನಾವು ನೋಡಿ. ಇವಾಗ ತಗೋಗವ್ರೆ. ಎಷ್ಟು 70 ಅಂತ. ಸಕಲಾಗಿದೆ ಮಾವಿನ ಹಣ್ಣು. ಆಕ್ಚುಲಿ ಇಲ್ಲೇ ಮನೆ ಕಡೆ ತಿನ್ನೆ ಫುಲ್. ನೋಡಿ ಮನೆ ಹತ್ರನೇ ಗಿಡ ಎಲ್ಲ ಇಟ್ಕೊಂಡಿದ್ದಾರೆ. ಮನೆ ಮುಂದೆನೇ ಹಿಂಗೆ ಮಾವಿನಕಾಯಿ ಮಾರ್ತಾ ಇದ್ದಾರೆ. ಮಸ್ತ್ ಅಲ್ವಾ ಲೈಫ್ ಇವ್ರದ್ದು. ಮನೆ ಹಿಂದ್ಗಡೆ ಎಲ್ಲ ಮಾವಿನ ಗಿಡ ಇದೆ ಅಂತೆ. ಸೊ ಇನ್ನೊಂದು ಗಿಡ ಇದೆ. ಸೊ ಅಲ್ಲಿದೆ ಇದು ಹಣ್ಣುಗಳೆಲ್ಲ. ಸೊ ಮನೆ ಮುಂದೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಈಗ ಡಿಮಾಂಡ್ ಫುಲ್ ರಶ್ ಇರ್ತೈತಿ. ನೀರು ಇಲ್ಲಂದ್ರೆ ನೀರು ಹರಿಯಾಕತ್ತಾವ.